Hi, hello friends. Welcome back to Success Zone YouTube channel. Friends, ಈಗ ತಾನೇ ಒಂದಿಷ್ಟು ಜನ ಥರ್ಡ್ ಇಯರ್ ಯಾರ್ಯಾರು ಪಾಸ್ ಆಗಿದ್ರು ಮೊನ್ನೆ ಸಪ್ಲಿಮೆಂಟ್ರಿ ಒಳಗಡೆ. ಸೊ ಅವ್ರ ಎಲ್ಲರಿಗೂ ಡಾಕ್ಯುಮೆಂಟ್ಸ್ ಕೂಡ ರೆಸ್ಪೆಕ್ಟಿವ್ ಕಾಲೇಜ್ದವರು ಕೊಡ್ತಿದ್ದಾರೆ. ಸೊ ಅದು ಯಾವಾಗ ಈ ಒಂದು 3 days ಬ್ಯಾಕಿಂದ, ಓಕೆನಾ. ಸೊ ಬೋರ್ಡ್ದವ್ರು ಕೂಡ ಇವಾಗ ರೀಸೆಂಟ್ ಆಗಿನೇ ಸೆಟ್ ಮಾಡಿರೋದು. ಸೊ ಕಾಲೇಜ್ದವ್ರು ಕೂಡ ಥರ್ಡ್ ಇಯರ್ಸಿಂದ ಇವಾಗ ಎಲ್ಲ ಸ್ಟೂಡೆಂಟ್ಸ್ಗೂ ರಿಟರ್ನ್ಸ್ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಅಡ್ಮಿಷನ್ಸ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಏನೇನು ಕೊಟ್ಟಿದ್ರು, ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಾನು ರಿಟರ್ನ್ ಮಾಡ್ತಾ ಬರ್ತಿದ್ದಾರೆ. ಆಮೇಲೆ ಥರ್ಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೂಡ ಕೊಡ್ತಾ ಬರ್ತಿದ್ದಾರೆ, ಓಕೆನಾ. ಬಟ್ ಕಾಲೇಜ್ದವ್ರು ಕೂಡ ಹೇಳ್ತಿದ್ದಾರೆ ಅವ್ರ ಸ್ಟೂಡೆಂಟ್ಸ್ಗೆ ಏನಂತ ಹೇಳಿಪ್ಪ ಅಂದರೆ, ಸೊ ಕಾನ್ವಿಕೇಶನ್ ಹಾಕ್ಸ್ಕೊಂಡು ಬನ್ನಿ. ಸೊ ಅದಾದಮೇಲೆ ನಾವು ಇಂಟರ್ನ್ಶಿಪ್ ಮಾರ್ಕ್ಸ್ನ ಎಲ್ಲಾನು ಅಪ್ಲೋಡ್ ಮಾಡಿ, ಸೊ ನಿಮ್ದು ಹಾರ್ಡ್ ಕಾಪೀಸ್ನ ಬೋರ್ಡ್ಗೆ ಸೆಂಡ್ನ ಮಾಡ್ತೀವಿ ಅಂತೇಳಿ. ಸೊ ಈ ಥರ ಸ್ಟೂಡೆಂಟ್ಸ್ಗೆ ಎಲ್ಲ ಕಾಲೇಜ್ ಕಡೆನೂ ಸೊ ಆಲ್ಮೋಸ್ಟ್ ಎಲ್ಲ ಹೇಳಿ ಕಳಿಸಿದ್ದಾರೆ. ಬಟ್ ಅವಾಗ ಸ್ಟೂಡೆಂಟ್ಸ್ಗೆ ಒಂದೇ ಡೌಟ್ಸ್ ಬರ್ತಿರೋದು, ಕಾನ್ವಿಕೇಶನ್ ಎಲ್ಲಿ ಅಪ್ಲೈ ಮಾಡ್ತಾರೆ, ಯಾರು ಮಾಡ್ತಾರೆ, ಯಾವಾಗ ಬರುತ್ತೆ, ಫೀಸ್ ಎಷ್ಟು. ಸೊ ಈ ಥರ ನಾನಾ ಡೌಟ್ಸ್ ಎಲ್ಲ ಸ್ಟೂಡೆಂಟ್ಸ್ ಕೂಡ ಬರ್ತಿರೋ, ಓಕೆನಾ. ಸೊ ಈ ಒಂದು ಡೌಟ್ಸ್ನ ನಾನು ಇವಾಗ ಕ್ಲಾರಿಫೈನ ಮಾಡ್ತಾ ಬರ್ತೀನಿ. ಸೊ ಯಾರ್ಯಾರು ಥರ್ಡ್ ಇಯರ್ ಪಾಸ್ ಆಗಿದ್ದೀರೋ ಸೊ ಅವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ಗೂಗಲಲ್ಲಿ ಸರ್ಚ್ ಮಾಡಿ, ಸೊ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತೇಳಿ. ಸೊ ಫಸ್ಟ್ ವೆಬ್ಸೈಟ್ನ ಕ್ಲಿಕ್ನ ಮಾಡಿ. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಸ್ಕ್ರೋಲ್ ಮಾಡಿದ ಆದಮೇಲೆ ಸೊ ಸಕಾಲ ಸೇವಾ ಸಿಂಧು ಅಂತೇಳಿ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ID ಮತ್ತು ಪಾಸ್ವರ್ಡ್ ಯಾರ್ದು ರಿಜಿಸ್ಟರ್ ಆಗಿರುತ್ತೋ ಸೊ ಆ ಒಂದು ಪರ್ಸನ್ ಅಷ್ಟೇನೆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಬರೋದು. ಸೊ ನಂದು ಮೊಬೈಲ್ ನಂಬರ್ ಇದೆ, ನಂದು ಯಾವುದೋ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ನಾನು ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಓಕೆನಾ. ಸೊ ಇದನ್ನು ಆಲ್ರೆಡಿ ರಿಜಿಸ್ಟರ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕು. ಸೊ ನಂದು ಆಲ್ರೆಡಿ ರಿಜಿಸ್ಟರ್ ಇದೆ. ಸೊ ಇವಾಗ ನಾ ಏನಿಲ್ಲ, ಡೈರೆಕ್ಟ್ ಆಗಿ ಸೊ ಅಲ್ಲಿ ಕೊಟ್ಟಿರೋ ಅಂತ ಕ್ಯಾಪ್ಚನ್ ಹಾಕ್ತೀನಿ. ಸೊ ಸಬ್ಮಿಟ್ನ ಕೊಡ್ತೀನಿ, ಓಕೆನಾ. ಸಬ್ಮಿಟ್ ಕೊಟ್ಟ ಆದಮೇಲೆ ಸರ್ವಿಸ್ ಪ್ಲಸ್ ಇಸ್ ಆಲ್ರೆಡಿ ಓಪನ್ ಇನ್ ದ ಟ್ಯಾಬ್, ಸಾರಿ. ಓಕೆನಾ. ಸೊ ಈ ಥರ ಬರುತ್ತೆ. ಸೊ ನಂದು ಆಲ್ರೆಡಿ ಲಾಗಿನ್ ಇದೆ. ಸೊ ಇದ್ರೊಳಗಡೆ ನಾನು ಮಾಡಬೇಕಾಯ್ತು ಅಂದೇನೆ 69J5 ಎಸ್. ಸಬ್ಮಿಟ್ ಕೊಟ್ಟ ಆದಮೇಲೆ ಸೊ ಈ ಥರ ನಮಗೆ ಇಂಟರ್ಫೇಸ್ ಸಿಗುತ್ತೆ, ಓಕೆನಾ. ಸೊ ಈ ಥರ ಇಂಟರ್ಫೇಸ್ ನಮ್ಗೆ ಸಿಕ್ಕ ಆದಮೇಲೆ ಸೊ ನಾವು ಮಾಡಬೇಕಾಗಿದ್ದು ಸೊ ಅಪ್ಲೈ ಫಾರ್ ಸರ್ವಿಸಸ್. ಇದು ಆದಮೇಲೆ ಸೊ ಸೆಕೆಂಡ್ ಒನ್ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್. ಸೊ ಇದು ಆದಮೇಲೆ ಸೊ ನಾವು ಮಾಡಬೇಕಾಗಿದ್ದು ಇಲ್ಲಿ ಸರ್ಚ್ ಅಂತೇಳಿದ್ದೆ ನೋಡಿ. ಸೊ ಇಲ್ಲಿ ಸರ್ಚ್ನ ಮಾಡಿ ನಮ್ದು ಪ್ಯಾರಾಮೆಡಿಕಲ್ ಬೋರ್ಡ್ ಅಂತೇಳಿ. ಪ್ಯಾರಾ ಅಂತೇಳಿ ಸರ್ಚ್ನ ಮಾಡೋಷ್ಟೊಳಗಡೆ ಸೊ ನಮ್ಗೆ ಇಷ್ಟೆಲ್ಲ ಸರ್ವಿಸಸ್ ಅವೈಲೇಬಲ್ ಇದಾವೆ. ಬಟ್ ಇವಾಗ ಯಾರು ಕಾನ್ವಿಕೇಶನ್ ಅಪ್ಲಿಕೇಶನ್ ಹಾಕಬೇಕು ಅಂತ ತಿಳಿದಾರೋ ಸೊ ಅವರು ಯಾವುದು ಸರ್ವಿಸ್ನ ಚೂಸ್ನ ಮಾಡಬೇಕು ಅಂತಂದ್ರೆ 8th ಒನ್ ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ಡಿಪ್ಲೊಮಾ ಸರ್ಟಿಫಿಕೇಟ್. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದಾದ್ಮೇಲೆ ಪ್ರೊಸೀಡ್ ಟು ಅಪ್ಲೈ ಮಾಡಿದ ಆದ್ಮೇಲೆ ಸೊ ನಮ್ಗೆ ಈ ತರ ಇಂಟರ್ಫೇಸ್ ಸಿಗುತ್ತೆ, ಓಕೆನಾ. ಈ ತರ ಇಂಟರ್ಫೇಸ್ ಸಿಕ್ಕ ಆದ್ಮೇಲೆ ಸೊ ಇಲ್ಲಿ ನಿಮ್ದು ಬೇಸಿಕ್ ಡೀಟೇಲ್ಸ್, ನಿಮ್ದು ನೇಮು, ಜೆಂಡರು, ಆಮೇಲೆ ನಿಮ್ದು ರಿಜಿಸ್ಟರ್ ನಂಬರು, ಕೋರ್ಸು, ಯಾವಾಗ ಅಡ್ಮಿಷನ್ ಮಾಡಿಸಿದ್ರಿ, ಸೊ ಯಾವಾಗ ನಿಮ್ದು ಕೋರ್ಸ್ ಮುಗಿದಿದೆ. ಸೊ ಇದೆಲ್ಲಾನು ಕೋರ್ಸ್ ಮುಗಿದು ನೀವು 3 years ಮುಗಿದೈತಿ ಅಂತೇಳಿ ಯಾವುದೇ ಕಾರಣಕ್ಕೆ ಹಾಕೋದಿಲ್ಲ. ನಿಮ್ದು ಥರ್ಡ್ ಇಯರ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಒಬ್ಬರು 4 to 5 years ಕೋರ್ಸ್ ಹಿಡಿದಿರ್ತೈತಿ. ಸೊ ಆ 5 yearsನೇ ಕಂಪ್ಲೀಟ್ ಆಗಿದೆ ಅಂತೇಳಿ ಸೊ ಇಲ್ಲಿ ಡೇಟ್ಸ್ನ ಕೂಡ ಮೆನ್ಷನ್ನ ಮಾಡ್ತಾ ಬರಬೇಕು, ಓಕೆನಾ. ಸೊ ಅದಾದ್ಮೇಲೆ ಡಿಸ್ಟ್ರಿಕ್ಟ್ ನೇಮು, ತಾಲೂಕ್ ನೇಮು. ಸೊ ಇದಾದ್ಮೇಲೆ ಸೊ ಅಪ್ಲಿಕೆಂಟ್ ಅರ್ಜಿ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕ್ರಿ ಆಸ್ ಪರ್ ನಿಮ್ದು ಆಧಾರ್. ಸೊ ಈ ಡೀಟೇಲ್ಸ್ ನೀವೇನ್ ಫಿಲ್ ಮಾಡ್ತಿರೋ ಸೊ ಇದ್ರೊಳಗಡೆ ಕೊಟ್ಟಿರುವಂತ ಅಡ್ರೆಸ್ಸಿಗನೆ ಸೊ ನಿಮ್ಗೆ ಏನಾಗತ್ತಪ್ಪ ಅಂದ್ಮೇಲೆ ನಿಮ್ದು ಯಾವುದು ಕಾನ್ವಿಕೇಶನ್ ಡೈರೆಕ್ಟ್ ಆಗಿ ನಿಮ್ದು ಆಧಾರ್ ಕಾರ್ಡ್ ಅಡ್ರೆಸ್ಸಿಗನೆ ಬರೋದು, ಓಕೆನಾ. ಅದಾದ್ಮೇಲೆ ಆ ಅಗ್ರಿ ಅಂತೇಳಿ ಮಾಡಿ ಮತ್ತೆ ಕ್ಯಾಪ್ಚಾ ಹಾಕಿ ಅದಾದ್ಮೇಲೆ ಈ ಒಂದು ಫೈಲ್ನ ಈ ಒಂದು ಇಂಟರ್ಫೇಸ್ನ ನಾವು ಮಾಡಬೇಕಾಯ್ತು ಡ್ರಾಫ್ಟ್ ಒಳಗಡೆ, ಓಕೆನಾ. ಡ್ರಾಫ್ಟ್ ಒಳಗಡೆ ಇಟ್ಟಾದ್ಮೇಲೆ ನೆಕ್ಸ್ಟ್ ಮತ್ತೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅಲ್ಲಿ ಡಾಕ್ಯುಮೆಂಟ್ಸ್ನ ನಾವೇ ಮಾಡಬೇಕು, ಅಪ್ಲೋಡ್ನ ಮಾಡ್ತಾ ಬರಬೇಕು. ಸೊ ಅಪ್ಲೋಡ್ ಮಾಡಿದ ಆದಮೇಲೆ ಸೊ ನಾವು ಪೇಮೆಂಟ್ನ ಮಾಡಬೇಕು. ಪೇಮೆಂಟ್ ಎಷ್ಟು ಅಂತಂದ್ರೆ 350 rupees ಪೇಮೆಂಟ್. 350 ಪೇಮೆಂಟ್ ನೀವೇನಾದರೂ ಮಾಡಿರಿ ಅಂದಮೇಲೆ ಸೊ ಅದರ ಪ್ರಿಂಟ್ಔಟ್ನ ತಗೋರಿ. ಸೊ ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಸೊ ಆ ರೆಫರೆನ್ಸ್ ನಂಬರು ಇಲ್ಲಪ್ಪ ಅಂದ್ರೆ ಆ ಒಂದು ಅಪ್ಲಿಕೇಶನ್ ಸೊ ಕಾಲೇಜ್ ಒಳಗಡೆ ಸಬ್ಮಿಟ್ನ ಮಾಡಿ. ಸೊ ನೆಕ್ಸ್ಟ್ ಫರ್ದರ್ ಏನ್ ಮಾಡ್ಬೇಕಲ್ಲ ಇಂಟರ್ನ್ಶಿಪ್ ಇದೆಲ್ಲಾನು ಸೊ ಕಾಲೇಜ್ದವ್ರು ಮಾಡ್ತಾ ಬರ್ತಾರೆ. ನಿಮಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಡಿಸ್ಕ್ರಿಪ್ಷನ್ಸ್ ಒಳಗಡೆ ಸೊ ನಂದು ಟೆಲಿಗ್ರಾಮ್ ಲಿಂಕ್ನ ಹಾಕಿರ್ತೀನಿ. ಸೊ ಅದ್ರೊಳಗಡೆ ಏನಾದರೂ ಕ್ವಾರೀಸ್ ಏನಾದರೂ ಇದ್ರೆ
ಸೊ ನೀವು ರೇಸ್ನ ಮಾಡಿ, ಸೊ ನಾವು ಬೇಕಂದ್ರೆ ನಿಮಗೆ ರೆಸ್ಪಾನ್ಸ್ನ ಮಾಡ್ತಾ ತಿಳಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.